ನಿಮಗೆ ನಾನು ಸಿಂಗ್ಯುಲರ್ ಆಗಿ ಮಾತಾಡೋದ್ನ ಈಗ ಇದು ಕಂಪ್ಲೇಂಟ್ ರೈಸ್ ಮಾಡ್ಬಿಡ್ತೀನಿ ನಾನು. ಐ ರೆಸ್ಪೆಕ್ಟ್ ಹಿಮ್. ನೀವು ಮಾತಾಡಿದ ದಾಟಿ ಚೆನ್ನಾಗಿಲ್ಲ. ಒಬ್ಬ ಅಫಿಷಿಯಲ್ ಸಂಬಂಧ ಇದು ಗ್ರಾಮನ ರೆಸಾರ್ಟ್ಗೆ ನೀನೇನಾದ್ರು ಕನೆಕ್ಟೆಡ್ ಇದೆಯಾ? ಸಾಕಷ್ಟು ಕಮರ್ಷಿಯಲ್ ಆಗಿ ಇಲ್ಲಿ ನಡೀತಾ ಇತ್ತು, ಬೋಟಿಂಗ್ ನಡೀತಿತ್ತು. ನಾನು ಇಲ್ಲಿಗಲ್ ಬಂದಿಲ್ಲ ರೀ, ಸರ್ಕಾರಿ ಜಾಗಕ್ಕೆ ಸರ್ವೆ ಮಾಡೋದಕ್ಕೆ ಬಂದಿರೋದು. ಎಲ್ಲಪ್ಪ ಇದೆ ಎಲ್ಲಪ್ಪ ಕೊಟ್ಟು ಅಳತೆ ಮಾಡಿಸ್ಲಿಕ್ಕೆ ನಾವು ಸ್ಟಾಪ್ ಮಾಡಿದ್, ಬೇರೆ ಏನು ಉದ್ದೇಶ ಇಲ್ಲ. 1 ಅವರ್ ನಿಂತಿದೀವಿ. ನೀವು ಮಾತಾಡ್ಬೇಡ್ರಿ, ನೀವೇ ಹೇಳ್ಬೋದಾಗಿತ್ತಲ್ಲ ಇದನ್ನ. ಡಾಕ್ಯುಮೆಂಟ್ ಕೊಡ್ಲಿಕ್ಕೆ ಇಷ್ಟು ಜನ ಬರ್ಬೇಕಾ? ಅವ್ರು ಇವಾಗವರೆಗೂ ನನಗೆ ಕೊಡ್ತೀನಿ ಅಂತ ಹೇಳ್ತಿದಾರೆ, ಯಾವ್ದೇ ರೀತಿ ಕೊಟ್ಟಿಲ್ಲ ನನಗೆ. ನೀವು ನನ್ನ ಹತ್ರ ಮಾತಾಡ್ಬೇಡಿ, ನಿಮ್ ಓನರ್ ಮಾತಾಡ್ತಾರೆ. ನೀವು ನಿಮ್ಮ ಹತ್ರ ಮಾತಾಡೋದು ಏನಿಲ್ಲ. ನನಗೆ ಕೇಳಿ ನಾನು ಮಾಡಿಲ್ಲ, ಪರ್ಮಿಷನ್ ತಗೊಂಡಿಲ್ಲ. ನಡಿ ಸರ್ಕಾರಿ ಜಾಗದಲ್ಲಿ ರಕ್ಷಣೆಗೆ ನಾವು ಈಗ ಅವ್ರಿಗೆ ಮೊರೆ ಹೋಗಿದ್ದೀವಿ. ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಕಲ್ಲುಬಾಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತಹ ಜಿಗಣಿ ಬುಕ್ಕಸಾಗರ ಹರಪನಹಳ್ಳಿಗೆ ಸೇರಿರುವಂತಹ ಕೆರೆಯಲ್ಲಿ ಅಕ್ರಮವಾದಂತಹ ಬೋಟಿಂಗ್, ಅಕ್ರಮವಾದಂತಹ ಫಿಶಿಂಗ್ ಮತ್ತು ಕೆರೆಗೆ ಹೊಂದಿಕೊಂಡಿರುವಂತಹ ಎಲ್ಲ ರಸ್ತೆಗಳನ್ನ ಮುಚ್ಚಿ ರೆಸಾರ್ಟ್ ಅನ್ನು ನಡೆಸ್ತಾ ಇರುವಂತಹ ಮ್ಯಾಂಗೋ ಮಿಸ್ಟ್ ರೆಸಾರ್ಟ್ ವಿರುದ್ಧ ಕಾನೂನು ಸಮರ ಮುಂದುವರೆದಿದೆ. ಕಂದಾಯ ಇಲಾಖೆಯವರು ಕೂಡ ಸಮರವನ್ನ ಮುಂದುವರೆಸಿದ್ದಾರೆ. ಇದೀಗ ಈ ಒಂದು ಸರ್ಕಾರಿ ಭೂಮಿಯನ್ನ ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡು ಈ ಒಂದು ಸರ್ಕಾರಿ ಜಾಗದ ಕೆರೆಯಲ್ಲಿ ಅಕ್ರಮವಾಗಿ ಎಲ್ಲ ಚಟುವಟಿಕೆಗಳನ್ನ ಮಾಡಿಕೊಂಡು ದುಡ್ಡು ಮಾಡ್ತಾ ಇರುವಂತಹ ಮ್ಯಾಂಗೋ ಮಿಸ್ಟ್ ನ ಮಾಲೀಕರಾದಂತಹ ವೇಣುಗೋಪಾಲ್ ರೆಡ್ಡಿರವರ ಈ ಒಂದು ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಹಾಕಲು ಕಂದಾಯ ಇಲಾಖೆ ಮುಂದಾಗಿದ್ದು ಸರ್ವೆಯನ್ನ ಮುಂದುವರೆಸಿದೆ. ಉಪ ತಹಶೀಲ್ದಾರ್ ಆಗಿರುವಂತಹ ಚೈತ್ರಾರವರು ಮತ್ತು ಕಂದಾಯ ಇಲಾಖೆಯ RI VA ಎಲ್ಲರೂ ಕೂಡ ಬಂದಿದ್ದಾಗ ವೇಣುಗೋಪಾಲ್ ರೆಡ್ಡಿ ಅವರ ಪಟಾಲಂ ರೌಡಿಸಂ ಮಾಡಿತ್ತು, ಸರ್ವೆಗೆ ಅಡ್ಡಿಪಡಿಸಿದ್ದರು, ಮಾತಿನ ಚಕಮಕಿಗಳು ಕೂಡ ನಡೆಸಿದ್ದವು. ಈಗ ಮ್ಯಾಂಗೋ ಮಿಸ್ಟ್ ನ ಮುಖ್ಯ ರಸ್ತೆಯಲ್ಲಿ ಅವರು ನಿರ್ಮಾಣ ಮಾಡಿರುವಂತಹ ಕಾಟೇಜ್ಗಳು ರಸ್ತೆಯಲ್ಲೇ ನಿರ್ಮಾಣಗೊಂಡಿದೆ ಅಂತೇಳಿ ಸರ್ವೆಯಲ್ಲಿ ಆ ಒಂದು ಗುರುತುಗಳು ಕಾಣಿಸ್ತಿದೆ. ಈ ಒಂದು ಜಟಾಪಟಿಯ ಆ ಎಲ್ಲ ದೃಶ್ಯಗಳನ್ನ ನೋಡ್ತಾ ಮಾತಿನ ಚಕಮಕಿ ಹಾಗೆಯೇ ವೇಣುಗೋಪಾಲ್ ರೆಡ್ಡಿಯ ಪಟಾಲಂ ರೌಡಿಸಂ ಮೆರೆದಿದ್ದು. ಈ ಒಂದು ಸಂದರ್ಭದಲ್ಲಿ ಉಪ ತಹಶೀಲ್ದಾರ್ ಚೈತ್ರಾರವರು ಪೊಲೀಸರ ಮೊರೆ ಹೋಗಿದ್ದು. ಈಗ ಇದಕ್ಕೆ ಸಂಬಂಧಿಸಿದಂತೆ ಚೈತ್ರಾರವರು ಏನ್ ಮಾತನಾಡಿದ್ದಾರೆ ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ. ನಿಮಗೆ ನಾನು ಸಿಂಗ್ಯುಲರ್ ಆಗಿ ಮಾತಾಡೋದ್ನ ಈಗ ಇದು ಕಂಪ್ಲೇಂಟ್ ರೈಸ್ ಮಾಡ್ಬಿಡ್ತೀನಿ ನಾನು. ಈಗೆಲ್ಲ ನೋಡಿ, ನಿಮ್ಮ ವಕೀಲರು ನನ್ನ ಹತ್ರ ತುಂಬಾ ಕರೆಕ್ಟ್ ಆಗಿ ಇದೆ ಅಂತ ಮಾತಾಡಿದ್ರು. ಐ ರೆಸ್ಪೆಕ್ಟ್ ಹಿಮ್. ನೀವು ಮಾತಾಡಿದ ದಾಟಿ ಚೆನ್ನಾಗಿಲ್ಲ. ಒಬ್ಬ ಅಫಿಷಿಯಲ್ ನಿಮ್ಗೆ ಏನೇ ಅಧಿಕಾರ ಇರ್ಬೋದು, ಬಟ್ ಆತರ ಎಲ್ಲ ಮಾತಾಡ್ತೀವಿ. ನಾನು ಇಲ್ಲಿಗಲ್ ಬಂದಿಲ್ಲ ರೀ, ಸರ್ಕಾರಿ ಜಾಗಕ್ಕೆ ಸರ್ವೆ ಮಾಡೋದಕ್ಕೆ ಬಂದಿರೋದು. ನೀವು ಹಂಗೆಲ್ಲ ಮಾತಾಡ್ಬೇಡಿ ನನಗೆ. ಇರೀ, ನಿಮ್ಮ ಇವರೇ ಕೊಡ್ಬೋದಾಗಿತ್ತಲ್ಲ, ಡಾಕ್ಯುಮೆಂಟ್ ಕೊಟ್ಟಿದ್ರೆ ಅವ್ರು ಕೊಟ್ಟೇ ಇಲ್ವಲ್ಲ ನನಗೆ. ಬೆಳಗ್ಗೆಯಿಂದ ತೋರಿಸ್ತಾರೆ ಇಟ್ಕೋತಾರೆ. ಏನಂದ್ರೆ ಅದೆಲ್ಲ ಮಾತಾಡ್ತಿರಲ್ಲ. ಇನ್ನು ಪ್ರಾಕ್ಟೀಸ್ ಎಲ್ಲ ಇಷ್ಟು ಮಾತಾಡ್ತಿರಲ್ರಿ ನೀವು. ಇನ್ನು ಇವ್ರು ಮಾತಾಡಿದ್ರೆ ನೋಡಿದ್ದದೆ. ನೀವು ಅವ್ರಿಗೆ ಹೇಳ್ತೀರಾ, ನಾವು ಕಲಿಸ್ತೀವಿ. ಇಲ್ಲ ಅಂದ್ರೆ ಏನಂದ್ರೆ ಅದೆಲ್ಲ ಮಾತಾಡಬಾರ್ದು. ಸಿಂಗ್ಯುಲರ್ ಆಗಿ ನಾವು ಒಂದ್ ವರ್ಡ್ ಯೂಸ್ ಮಾಡಲ್ಲ ಯಾರಿಗೂ. ವಾಪಸ್ ತಗೊಳ್ಳಿ ಮಾತನ್ನ. ನೀವು ಅವ್ರು ವಿಡಿಯೋ ಮಾಡ್ತಾ ಇದ್ರು, ಇವ್ರದ್ದು ಮೊಬೈಲ್ ಇಸ್ಕೊಡಿ. ಅವ್ರ ಹತ್ರ ಮಾತಾಡಿ, ನೀವು ಸುಮ್ಮನೆ ಇರ್ರಿ. ನಾವು ಮಾಧ್ಯಮ ಮಿತ್ರರು ಅಂತ ಯೂಸ್ ಮಾಡ್ತೀನಿ ಹೊರತು ಬೇರೆ ಏನು ಯೂಸ್ ಮಾಡಲ್ಲ. ಹೇಳೋದಿಕ್ಕೆ ಅದು ಬೇಜಾರಾಗಿಲ್ಲ. ಅವರೇ ಕೊಟ್ಟಿರೋ ಪರವಾಗಿಲ್ಲ. ಎಲ್ಲಾರು ಒಟ್ಟುಗೂಡಿಸ್ಕೊಂಡು ಇಲ್ಲಿ ಬಂದ ಮೇಲೆ ಮಾತಾಡ್ತಾ ಇದ್ರಲ್ಲ, ಅದು ಬೇಜಾರಾಗಿಲ್ಲ. ನೀವು ಬೆಳಗ್ಗೆಯಿಂದ ಅವರೇ ಹೇಳಿದ ಮಾತನ್ನ ನಾವೇನು ಹೇಳಿಲ್ಲ. ಈಗ ಎಲ್ಲಾರು ಒಟ್ಟುಗೂಡಿಸ್ಕೊಂಡು ಇರಲಿಲ್ಲ. ಎಲ್ಲಪ್ಪ ಇದೆ, ಎಲ್ಲಪ್ಪ ಕೊಟ್ಟು
ಏನೇ ದಾಖಲೆ ಬೇಕು ಏನೇ ಡಾಕ್ಯುಮೆಂಟ್ಸ್ ಯಾರು ಒಬ್ಬರು ಮಾತಾಡಿ ಸಾಕು. ಮೇಡಮ್ ಏನೇನು ದಾಖಲೆಗಳು ಬೇಕು ಅದಕ್ಕೆ ಸಂಬಂಧಪಟ್ಟಾಗ ದಾಖಲೆಗಳನ್ನು ನೀವು ಮಾತಾಡ್ತಾರೆ, ಇವ್ರು ಮಾತಾಡ್ತಾರೆ, ಅವ್ರು ನಾನು ಮಾತಾಡ್ತೀನಿ. ಯಾರು ಮಾತಾಡಲ್ರು ಮೇಡಮ್ ಸರ್ ಅವ್ರು ಮಾತಾಡ್ತಿದ್ದಾರೆ ಬಿಡಿ, ನೀವೆಂತಕ್ಕೆ ಮಾತಾಡ್ತೀರಾ? ಮಾಧ್ಯಮದವರಾಗಿ ನೀವು ವಹಿಸ್ಕೊತೀರಾ ಇದನ್ನ? ಯಾವ್ದು ಮೇಡಮ್ ವಹಿಸ್ಕೊಡಲ್ಲ ಮೇಡಮ್. ಅಲ್ಲಲ್ಲ ನೀವು ಮಾತಾಡಿದ್ರೆ ಓಕೆ. ಈಗ ನೀವು ಹೆಂಗ್ ಮಾತಾಡ್ತಾ ಇದ್ದೀರಾ ಅಂದ್ರೆ ರೆಸಾರ್ಟ್ ಪರವಾಗಿ ಎಲ್ಲ ನಾನೇ ಕೊಡ್ತೀನಿ ಡಾಕ್ಯುಮೆಂಟ್ಸ್ ಅಂತ ಮಾತಾಡ್ತಿದ್ದೀರಾ. ಸೊ ರೆಸಾರ್ಟ್ ಗೆ ನಿಮ್ಗೆ ಏನ್ ಸಂಬಂಧ ಇದೆ ಅಂತ ಕೇಳ್ತಾ ಇರೋದು. ನನಗೋರ್ಗೂ ಸಂಬಂಧ ಇಲ್ಲ. ಬನ್ನಿ ಒಂದ್ ನಿಮಿಷ ಸಂಬಂಧ ಇದು ಗ್ರಾಮನ ರೆಸಾರ್ಟ್ ಗೆ ನೀನೇನಾರು ಕನೆಕ್ಟೆಡ್ ಇದೆಯಾ? ಏನ್ ಕನೆಕ್ಟೆಡ್ ಇದೆಯಾ? ಏನ್ ಕನೆಕ್ಟೆಡ್ ಇದೆಯಾ ಹೇಳಪ್ಪ ನನಗೆ. ರೆಸಾರ್ಟ್ ಅಲ್ದ್ರೆ ಇದೆ, ಉಳುಮೆ ಮಾಡ್ತಿದ್ದೀರಾ? ಕಮರ್ಷಿಯಲ್ ನಡೀತಿರೋದಕ್ಕೆ ಹೇಳ್ತಾ ಇರೋದು. ನಿಮ್ಗೆ ಗೊತ್ತಿಲ್ಲ ಅಂದ್ರೆ ತಿಳ್ಕೊ. ಸುಮ್ಮನೆ ಏನಂದ್ರಲ್ಲ ಮಾತಾಡ್ಬೇಡ, ಎಲ್ಲ ತಿಳ್ಕೊಂಡಿದ್ದೀವಿ. ಏನನ್ನೋದೆಲ್ಲ ಮಾತಾಡ್ಬಾರ್ದು. ಬಾಯಿ ಬಂದಿದ್ದಲ್ಲ. ಅಧಿಕಾರಿ ಏನಂದ ಅದ್ ಮಾತಾಡ್ಬೇಡಿ. ಏನ್ ಮಾತಾಡ್ದೆ ನಾನು? ಗೊತ್ತಾಯ್ತಾ? ಏನ್ ಮಾತಾಡ್ದೆ ಸರ್? ನಿಮ್ಗೆ ಅಲ್ಲ ನಾವ್ ಯಾರು ಜಾಸ್ತಿ ಮಾಡ್ತಾರ? ಅಧಿಕಾರಿಗಳು ಮಾತಾಡ್ಬೇಡಿ ನೀವು. ಈಗ ಮಾತಾಡ್ಬೇಡಿ, ಬೆಳಗ್ಗೆಯಿಂದ ಮಾತಾಡಿಲ್ಲ ನೀವು. ನೀವ್ ಹೇಳೋವರೆಗೂ ನಾನ್ ಕೇಳಿದ್ದೀನಿ, ನಾನು ಹೇಳೋವರೆಗೂ ಕೇಳಿ. ಅವ್ರಿಗೆ ಅಷ್ಟೋ ತನಕ ಡಾಕ್ಯುಮೆಂಟ್ ಕೊಟ್ಟಿಲ್ಲ. ಎಲ್ಲಾರು ಕರ್ಸ್ಕೊಂಡು ಡಾಕ್ಯುಮೆಂಟ್ ಕೊಡ್ತಾರೆ. ಡಾಕ್ಯುಮೆಂಟ್ ಕೊಡಲ್ಲ ಅಂದ್ರೆ ನೀವು ಏನ್ ನಂಬ ಮಾತೇನ್ರಿ? ನೀವು ಮಾತಾಡ್ಬೇಡ್ರಿ, ನೀವು ಮಾತಾಡ್ಬೇಡ್ರಿ, ಈಗ ಮಾತಾಡ್ಬೇಡ್ರಿ. ನಿಮ್ಮ ಓನರ್ ಮಾತಾಡ್ತಾರೆ, ನೀವು ಸುಮ್ನೆ ನೀವು ಸುಮ್ನೆ ಇರ್ರಿ, ಮಾತಾಡ್ಬೇಡಿ. ಡಾಕ್ಯುಮೆಂಟ್ ಸ್ವಲ್ಪ ನನಗೆ ಹಂಗೆ ಅನಿಸ್ತಾ ಇರೋದು. ಅವರೇ ಕೊಟ್ಬಿಟ್ಟಿದ್ರೆ ನಂಗೆ ಏನ್ ಬೇಜಾರಿಲ್ಲ. ಬಟ್ ಸುಮ್ ಸುಮ್ನೆ ಬರ್ತಾರ ಅವರು, ಸುಮ್ ಸುಮ್ನೆ ಬರ್ಲಿಕ್ಕೆ ಸಾಧ್ಯನಾ? ಅವರು ನಂಗೆ ಏನು ಹೊಸಬ್ರಲ್ಲ, ಅಥವಾ ಅವರು ಏನು ಹೊಸಬ್ರಲ್ಲ ನಮ್ಗೆ. ನೀವೇ ಹೇಳ್ಬೋದಾಗಿತ್ತಲ್ಲ ಇದನ್ನ. ಡಾಕ್ಯುಮೆಂಟ್ ಕೊಡ್ಲಿಕ್ಕೆ ಇಷ್ಟ ಜನ ಬರ್ಬೇಕಾ? ನಮ್ಮ ಊರಿನ ಸಮಸ್ಯೆ ಏನಿದೆ ನಮ್ಗೆ ಹೇಳಿ ಅದೇ ನೀವ್ ಹೇಳ್ದೆ ಬಂದಿದಾರ ಅಷ್ಟೇ. ಕರೆಕ್ಟಾ? ನೀವೇ ಹೇಳ್ಬೋದಾಗಿತ್ತಲ್ಲ. ಏನಂತ? ಏನ್ ಸಮಸ್ಯೆ ಬಂದ ಏನ್ ಸಮಸ್ಯೆ ಬಂದ್ರು ಕಾಲ್ದಾರಿ ರಾಜಕಾರಣ ಎಲ್ಲ ಹಾಕೊಳ್ಳಿ ಅಂತ ಹೇಳಿದಾರ ಮೇಡಮ್. ನಾನು ಕಾಲ್ದಾಗ ನಾನು ದುಡ್ಡು ಕಟ್ಟಿದ್ದೀನಿ, ಕನ್ವರ್ಷನ್ ಮಾಡ್ತಿದ್ದೀನಿ, ಎಲ್ಲ ಮಾಡಿದ್ದೀನಿ. ಅದು ದುಡ್ಡು ಕಟ್ಟಿದ್ದೀನಿ. ಇವಾಗ ತೆಗೆದು ನೋಡಿ, ತೆಗೆದು ನೋಡಿ. ಮತ ಬದಲಾವಣೆ ಮಾಡಿಸಿದ್ದೀರಾ? ಕೊಡಿ ಡಾಕ್ಯುಮೆಂಟ್ ಕೊಡಿ. ಅಪ್ಲೈ ಮಾಡಿದ್ದೀವಿ. ಆಗಿದೆಯಾ? ಪಥ ಬದಲಾವಣೆ ಆಗಿದೆಯಾ? ಕೊಡಿ ಡಾಕ್ಯುಮೆಂಟ್ಸ್. ಈಗ ಅರ್ಜಿ ಮೂವ್ ಮಾಡಿದಾರ ಅವರು, ತೋರಿಸಿದ್ರು ನನಗೆ. ನಮ್ಮವ್ರು ಹಾಕ್ರಪ್ಪ ನೀವು. ಓಕೆ ತೊಂದರೆ ಇಲ್ಲ, ನೀವು ಬೆಂಕಿನೇ ಬರ್ತದೆ. ನೀವು ನನ್ನ ಹತ್ರ ಮಾತಾಡ್ಬೇಡಿ, ನಿಮ್ ಓನರ್ ಮಾತಾಡ್ತಾರೆ. ಇಲ್ಲಿ ಮಾರ್ಕ್ ಮಾಡಿ ಹೋಗಿರ್ತಾರೆ. ರೇ ನೀವ್ ಬನ್ರಿ, ನೀವು ನಿಮ್ಮ ಹತ್ರ ಮಾತಾಡೋದು ಏನಿಲ್ಲ. ಕಂಪನಿ ಫೋಟೋ ಎಲ್ಲ ತೊಗೊಳ್ಳಿ, ಅವ್ರದ್ದು ಇದೆ ನೋಡಿ. ಇವಾಗ ಒಂದು ನಿಮಿಷ ಸರ್, ಅದು ಡಿಲೀಟ್ ಮಾಡೋದು ತಪ್ಪಾಗುತ್ತೆ ಸರ್. ನಿಮಗೆ ನಮ್ಮ ಮೊಬೈಲ್ ನೀವು ತಗೊಳ್ಳೇಬಾರ್ದು. ಡಿಲೀಟ್ ಮಾಡೋದು ತಪ್ಪಾಗುತ್ತೆ. ನೀವು ನಮ್ಮ ಮೊಬೈಲ್ ಕೊಡಿ, ಇಲ್ಲಿ FR ಅಲ್ಲಿ ಹಾಕಿ. ಮೇಡಮ್ ಅದು ಮೊಬೈಲ್ ನಂದು ಮೇಡಮ್. ನೀವು ನನಗೆ ಕೇಳಿ ನಾನು ಮಾಡಿಲ್ಲ, ಪರ್ಮಿಷನ್ ತಗೊಂಡಿಲ್ಲ. ನಡಿ ಸರ್ವೆ ತಗೊಂತೀರೋ ನೀವು? ಸರ್ವೆ ತಗೊಳ್ತಾ ಇದ್ರಿ. ಬನ್ನಿ ನಡೀರಿ, ಬನ್ನಿ. FR ಜೊತೆ ಅದು ಕೊಡ್ತೀನಿ, ನಡಿ ಬನ್ನಿ ಬನ್ನಿ. ಇವರೆಲ್ಲ ತಗೊಂತಿದ್ದಾರೆ. ಜಾಸ್ತಿ ಮಾತಾಡಬಾರ್ದು. ನೀನು ನನ್ನ ಪರ್ಮಿಷನ್ ಇದ್ದೀರಾ? ಒಬ್ಬ ಮಹಿಳಾ ಅಧಿಕಾರಿ, ಒಬ್ಬ ಮಹಿಳಾ ಅಧಿಕಾರಿಗೆ ಹೆಂಗೆ ವಿಡಿಯೋ ಮಾಡ್ತೀರಾ ನೀವು?
ಇಲ್ಲ ಅಂತ ಹೇಳ್ತಾರೆ. ಇಲ್ಲಿದೆ ನೋಡಿ, ಈ ಕಡೆ ಬಪ್ಪ, ಬನ್ನಿ ಇಲ್ಲಿ. ಅಲ್ಲಿ ಯೆಲ್ಲೋ ಕಲರ್ ಮಾರ್ಕಿಂಗ್ ಕಾಣಿಸ್ತಿದ್ಯಾ ಇಲ್ಲಿ ಫೆನ್ಸ್ಗೆ, ನಿಮ್ಮ ಫೆನ್ಸ್ಗೆ ಹಾಕಿದ್ದಾರೆ ನೋಡಿ. ಅದೇ ಮಾಡಿ, ಇಲ್ಲ ಮತ್ತೆ ಕಲ್ಲೆಲ್ಲ ತೆಗ್ದ್ಬಿಟ್ಟಿದ್ದಾರೆ, ಅಳತೆ ನಾವು ಮಾಡಿ ಯಾವ ತಂಗಿಲ್ಲ ಮೇಡಮ್, ಹೆಂಗೆ ಇದೆ? ತೆಗ್ದಿದ್ದಾರೆ. ಇಲ್ಲ ಇಲ್ಲ ಹಂಗೆ ಇಲ್ಲ ತೋರಿಸಿದ್ರಲ್ಲ ಈಗ ಮಿಶ್ರಾ ಅವರೇನೆ ಯಾರು ನಾವು ಯಾವ ತಂಗಿಲ್ಲ ಇಲ್ಲೇ ತೆಗ್ದಿದ್ದಾರೆ. ಒಳಗಡೆ ಅಲ್ಲ ಹಾಕಿದ್ರು. ಅಲ್ಲಿ ಒಂದು ನೋಡಿದೆ ಅಷ್ಟೇ, ಇಲ್ಲಿ ಯಾವುದೋ ಒಂದು ಕಿತ್ತಾಕಿದ್ದಾರೆ ಅಂತಾನೆ ತೋರಿಸ್ತಾ ಇದ್ದಾರೆ. ಅಲ್ಲ ಕಂಪ್ಲೀಟ್ ಆಗಲಿ, ನಾನು ಚೆಕ್ ಮಾಡ್ತೀನಿ. ನಿಮ್ಮ ಡಾಕ್ಯುಮೆಂಟ್ಸ್ ಏನೇನಿದೆ ಖಾತೆ ಆಗಲಿ ಅಥವಾ ನೀವು ದಾರಿ ಬದಲಾವಣೆ ಮಾಡ್ಕೊಂಡಿದ್ದೀವಿ ಅದು ಯಾರಿಗೆ ಮೆನ್ಷನ್ ಮಾಡಿದ್ದಾರೆ ಅಂತಲೂ ಹೇಳಿದೆ ನಾನು. ನೀವು ಓದಿ ಅದರಲ್ಲಿ ಪ್ಲೀಸ್ ರೀಡಿ. ಕೊಡ್ತೀವಿ ಮೀನುಗಾರಿಕೆ ಫಿಶರಿಯಿಂದ ತೊಗೊಂಡಿದ್ದೀರಲ್ಲ, ಫಿಶರಿಯಿಂದ ತೊಗೊಂಡಿದ್ದೀರಲ್ಲ, ಮೀನು ಸಾಕಾಣಿಕೆಗೆ ತೊಗೊಂಡಿದ್ದೀರಲ್ಲ, ಅದೆರಡು ತಗೋಪ್ಪ, ಮೀನು ಸಾಕಿದ್ದೀರಾ? ಎರಡು ತಗೊಳ್ಳಿ, PDF ಮಾಡಿ. ಮೀನು ಸಾಕ್ತಾ ಇದ್ದೀರಾ? ದಾರಿ ಮತ್ತು ಈ ಕೆರೆ ರಾಜಕಾಲುವೆ ಎಲ್ಲ ಒತ್ತುವರಿ ಇದೆ ಸಾಕಷ್ಟು. ಇದನ್ನು ಬೆಳಗ್ಗೆ ನಾವು ಸರ್ವೆ ಮಾಡ್ಲಿಕ್ಕೆ ಬಂದಿದ್ವಿ. ಈಗಾಗಲೇ ಹಿಂದೆ ಒಂದು ಸರ್ವೆ ಮಾಡಿದ್ರು ಅಂತ ತಿಳಿಸಿದ್ರು. ಅದ್ರ ಬಗ್ಗೆ ಅಸಮಾಧಾನ ಇರೋದ್ರಿಂದ ಮತ್ತೊಮ್ಮೆ ಮಾಡಬೇಕು ಅಂತ ತಿಳಿಸಿದ್ರು ನಮಗೆ. ಬಂದು ಇಲ್ಲಿ ನಿಂತು ನೋಡಿದಾಗ ಕೆರೆ ಅಭಿವೃದ್ಧಿ ಬದಲು ಇಲ್ಲಿ ಸಾಕಷ್ಟು ಕಮರ್ಷಿಯಲ್ ಆಗಿ ಇಲ್ಲಿ ನಡೀತಾ ಇತ್ತು, ಬೋಟಿಂಗ್ ನಡೀತಿತ್ತು. ಅದನ್ನು ಸ್ಟಾಪ್ ಮಾಡಿ ಅದನ್ನು ಅಳತೆ ಮಾಡಿಸ್ಲಿಕ್ಕೆ ನಾವು ಸ್ಟಾಪ್ ಮಾಡಿದ್ದು, ಬೇರೆ ಏನೂ ಉದ್ದೇಶ ಇಲ್ಲ. ಅಳತೆಗೆ ಅಡ್ಡಿ ಆಗ್ತಿತ್ತು ಅಂತ ಬೋಟಿಂಗು ನಿಲ್ಲಿಸಿದ್ದೀವಿ. ಬೋಟಿಂಗಿಗೆ ನಾವು ಯಾವುದೇ ರೀತಿ ಅವ್ರಿಗೆ ಪರ್ಮಿಷನ್ ಕೊಟ್ಟಿಲ್ಲ, PDO ಆಗಲಿ ನಾವು ಕೊಟ್ಟಿಲ್ಲ ಅಂತ ಅವರು ತಿಳಿಸಿದ್ದಾರೆ. ಓರಲಾಗಿ ಕಾಲ್ ಮಾಡಿದಾಗ ಹೇಳಿದರು ಮೌಖಿಕವಾಗಿ. ಯಾವುದೇ ರೀತಿ ದಾಖಲೆಯನ್ನು ಅವರು ಇವಾಗವರೆಗೂ ನನಗೆ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ, ಯಾವುದೇ ರೀತಿ ಕೊಟ್ಟಿಲ್ಲ ನನಗೆ. ಹಾಗೂ ಇದನ್ನೆಲ್ಲ ಸರ್ವೆ ಮಾಡ್ತಾ ಮಧ್ಯಾಹ್ನ ಆಗಿತ್ತು, ಎಲ್ಲ ನಾವು ಊಟ ಮಾಡೋಣ ಅಂತ ಹೋಗಿದ್ವಿ. ಊಟ ಮಾಡಿ ತೆರಳು ವಾಪಸ್ ಬಂದಾಗ ಅವ್ರು ಏನು ಮಾಡ್ತಾರೆ, ಇರೋಬರೋ ಈ ಸುತ್ತಮುತ್ತಲೇ ಇರೋಂಥ ಗ್ರಾಮಸ್ಥರು ಹಾಗೂ ಮೆಂಬರ್ಗಳನ್ನ ಕರ್ಕೋತಾರೆ. ನಮ್ಮನ್ನು ಪ್ರಶ್ನೆ ಮಾಡ್ತಾರೆ, ನೀವು ಯಾಕೆ ಬಂದಿದ್ದೀರಾ, ಯಾಕೆ ಬಾಗಿಲು ಹಾಕಿದ್ದೀರಾ, ನೀವು ನನಗೇನು ಕೇಳಬಾರ್ದು, ಡಾಕ್ಯುಮೆಂಟ್ಸ್ ಕೇಳಬೇಡಿ ಅಂತ ನನಗೆ ಸಿಕ್ಕಾಪಟ್ಟೆ ಧಮಕಿ ಹಾಕಿ ಹೆದರಿಸ್ತಾ ಇದ್ದಾರೆ. ಸೊ ಹೌದು, ಅವರೇ ಬಂದು ಕೇಳ್ತಾರೆ, ನೀವು ಯಾಕ್ರಿ ಕೆರೆನ ಮುಚ್ಚಿದ್ದೀರಾ, ಬೀಗ ಹಾಕಿದ್ದೀರಾ, ಯಾಕ್ರಿ ಅಂತ ಪ್ರಶ್ನೆ ಮಾಡ್ತಾರೆ. ಆಮೇಲೆ ಇದು ನನಗೆ ಸರ್ಕಾರಿ ಜಾಗನ ನಮ್ಮ ಕರ್ತವ್ಯ, ಅದನ್ನು ನಾವು ಉಳಿಸ್ಬೇಕು. ಮುಂದಿನ ಪೀಳಿಗೆಗೆ ಸರ್ಕಾರಿ ಜಾಗನೇ, ಕೆರೆ ಇಲ್ಲ, ಜಾಗ ಇಲ್ಲ ಅಂದರೆ ಹೆಂಗೆ ಓಡಾಡ್ತಾರೆ, ಓಡಾಡೋದಕ್ಕೂ ಅವ್ರಿಗೆ ಯಾವ ಊರು ಅಂತಲೂ ಗೊತ್ತಾಗಲ್ಲ. ಸೊ ಅದರಿಂದ ಇದು ನಮ್ಮ ಕರ್ತವ್ಯ ಆಗುತ್ತೆ ಇದನ್ನೆಲ್ಲ ಉಳಿಸೋವಂಥದ್ದು. ಈ ನಿಟ್ಟಿನಲ್ಲಿ ನಾವು ನಮ್ಮ ಎಲ್ಲ ಸರ್ವೇರ, ತಾಲೂಕು ಸರ್ವೇರ್ ಆಗಲಿ, ಮಿಶ್ರಾ ಅವರಾಗಲಿ, ನಮ್ಮ ರೆವಿನ್ಯೂ ಇನ್ಸ್ಪೆಕ್ಟರ್ ಸಿದ್ದು ಅಂತ ಇದ್ದಾರೆ, ಆಮೇಲೆ ನಮ್ಮ VAಗಳು ಪ್ರದೀಪು, ಲಕ್ಷ್ಮೀಕಾಂತ್, ಪ್ರತಿಯೊಬ್ಬರು ಬಂದಿದ್ದಾರೆ. ಬಂದ್ರೂ ಇಲ್ಲಿ ಸಾಕಷ್ಟು ಗಲಾಟೆ ಮಾಡ್ತಾ ಇದ್ದಾರೆ. ಮತ್ತು ಪೊಲೀಸ್ ಮಿತ್ರರನ್ನ ಅವ್ರನ್ನೂ ಕರ್ಕೊಂಡಿದ್ದೀವಿ. ದಯವಿಟ್ಟು ನಮಗೆ ಇದಕ್ಕೆ ರಕ್ಷಣೆ ಕೊಡಿ. ಸರ್ಕಾರಿ ಜಾಗದಲ್ಲಿ ರಕ್ಷಣೆಗೆ ನಾವು ಈಗ ಅವ್ರಿಗೆ ಮೊರೆ ಹೋಗಿದ್ದೀವಿ. ಇವ್ರು ಯಾವುದೇ ರೀತಿ ಡಾಕ್ಯುಮೆಂಟು ಕೊಡ್ತಾ ಇಲ್ಲ, ಮತ್ತು ನಮ್ಮ ಮೇಲೇ ಬೇರೆ ರೀತಿ ನೀವು ಇದಕ್ಕೆ ಬೇರೆ ರೀತಿ ನಮಗೆ ಒತ್ತಾಯ ಮಾಡ್ತಿದ್ದೀರಾ ಅಂತ, ನಮಗೆ ಕರಪ್ಷನ್ ಅಂತ ಬೇರೆ ರೀತಿ ನಾನಾ ರೀತಿ ಕೆಟ್ಟದಾಗಿ ಮಾತಾಡ್ತಿದ್ದಾರೆ. ದಯವಿಟ್ಟು ಹೌದು, ಅವ್ರು ಹೇಳಿದ್ದಾರೆ ಸರ್ವೆ ಯಾವುದ್ಯಾವುದು ಸರ್ಕಾರಿ ಜಾಗ ಒತ್ತುವರಿಯಾಗಿದೆಯೋ ಅದನ್ನೆಲ್ಲ ಸರ್ವೆ ಮಾಡಿಸಿ ಅದು ಒಂದು 3 ದಿನ ಆದ ನಂತರ ನನಗೆ ತಿಳಿಸಿ ಅದನ್ನು ಎವಿಕ್ಟ್ ಮಾಡಲಿಕ್ಕೆ ನಾವು ನಿಮಗೆ ಪರ್ಮಿಷನ್ ಕೊಡ್ತೀವಿ ಅಂತ ಖುದ್ದು ತಹಶೀಲ್ದಾರ್ ಸಾಹೇಬರೇ ಹೇಳಿರೋದ್ರಿಂದ ನಾವು ಪ್ರತಿಯೊಂದು ಸರ್ವೆ ನಂಬರ್ ಯಾವುದ್ಯಾವುದು ಒತ್ತುವರಿ ಆಗಿದೆ, ರಾಜಕಾಲುವೆ ಆಗಲಿ, ರಸ್ತೆ ಆಗಲಿ, ಎಲ್ಲ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅಂತಲೇ ಮಾಡ್ತಿದ್ದೀವಿ. ಈ ನಿಟ್ಟಿನಲ್ಲಿ ಇದು ಸಾಕಷ್ಟು ಸಮಸ್ಯೆ ಇರೋದ್ರಿಂದ ಇವತ್ತು ಇಲ್ಲಿಗೆ ಬಂದಿದ್ದೀವಿ. ಸೊ ದಯವಿಟ್ಟು ಇದನ್ನು ಎಲ್ಲರಿಗೂ ಕರ್ತವ್ಯ ಇದೆ, ಸಾರ್ವಜನಿಕರಿಗೂ ಇದಕ್ಕೆ ಅಧಿಕಾರ ಇದೆ. ಬರೀ ಅಧಿಕಾರಿಗಳೇ ಉಳಿಸ್ಬೇಕು ಅಂತೇನಿಲ್ಲ. ಕೆರೆ ಕಟ್ಟೆ ಆಗಲಿ, ರಸ್ತೆ ಆಗಲಿ, ರಾಜಕಾಲುವೆ, ಇದು ನಿಮಗೂ ಉಪಯೋಗ ಆಗುತ್ತೆ, ಎಲ್ಲರೂ ಉಳಿಸ್ಬೇಕು ಅಂತ ನಾನು ಈ ಮೂಲಕ ತಮಗೆ ತಿಳಿಸ್ತಾ ಇದ್ದೀನಿ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.